ವಿಧಾನಮಂಡಲ ಅಧಿವೇಶನದ ಮೊದಲ ದಿನ ಕೇಸರಿ ರಂಗು ಜೋರಾಗಿತ್ತು. ಮೊದಲ ದಿನದ ಕಲಾಪಕ್ಕೆ ಬಿಜೆಪಿ ಶಾಸಕರೆಲ್ಲ ಕೇಸರಿ ಶಾಲು ಧರಿಸಿ ಹಾಜರಾಗಿದ್ದು ವಿಶೇಷವಾಗಿತ್ತು. ಆದರೆ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಮಾತ್ರ ಕೇಸರಿ ಶಾಲು ಧರಿಸದೇ ಬಂದಿದ್ರು. ಸಾಲದಕ್ಕೆ ಕಾಂಗ್ರೆಸ್ ಶಾಸಕರಿಗೂ ಕೂಡ ಕೇಸರಿ ಶಾಲು ಹಾಕಿಸಿದ ಪ್ರಸಂಗ ನಡೆಯಿತು. ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಕೇಸರಿ ರಂಗು. ಕೇಸರಿ ಶಾಲು ಧರಿಸಿಯೇ ಕಲಾಪಕ್ಕೆ ಬಿಜೆಪಿ ಶಾಸಕರು ಹಾಜರು. ರಾಜ್ಯದಲ್ಲಿ ಕೇಸರಿ ಸದ್ದು ಕಡಿಮೆಯಾಗುವ ಲಕ್ಷಣವೇ ಇಲ್ಲ. ಕೆರಗೋಡು ಹನುಮಧ್ವಜ ತೆರವು ವಿವಾದದಿಂದ ಕೇಸರಿ ಶಾಲು ರಾಜ್ಯದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಇದೀಗ ಇಂದಿನಿಂದ ಆರಂಭವಾಗಿರುವ ವಿಧಾನಮಂಡಲ ಅಧಿವೇಶನದಲ್ಲೂ ಕೇಸರಿಯ ರಂಗು ಸದ್ದು ಮಾಡಿದೆ. ಬಜೆಟ್ ಅಧಿವೇಶನ ಹಿನ್ನೆಲೆ ಬಿಜೆಪಿ ಶಾಸಕರೆಲ್ಲ ವಿಧಾನಸೌಧಕ್ಕೆ ಕೇಸರಿ ಶಾಲು ಧರಿಸಿಕೊಂಡು ಬಂದಿದ್ರು. ಕಮಲ ಕಲಿಗಳು ಕೇಸರಿ ಕಲಿಗಳಂತೆ ಕಂಗೊಳಿಸ್ತಾ ಇದ್ರು. ರಾಮ ಮಂದಿರ ಉದ್ಘಾಟನೆಯ ನೆನಪಿಗಾಗಿ ಕೇಸರಿ ಶಾಲು ಧರಿಸಿದ್ದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟನೆ ನೀಡಿದ್ರು. ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮ ರಾಜ್ಯದತ್ತ ನಮ್ಮ ದೇಶ ನಡೀತಾ ಇದೆ. ಈ ರಾಮ ರಾಜ್ಯ ಸ್ಥಿರವಾಗಿರಬೇಕು, ರಾಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ರಾಮ ರಾಜ್ಯ ವಿಶ್ವದ ಗುರು ಆಗಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಕೇಸರಿ ಶಾಲುವನ್ನು ಧರಿಸಿ ನಾವು ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಕೇಸರಿ ಶಾಲು ಹಾಕಿಸಿಕೊಂಡ ಕಾಂಗ್ರೆಸ್ ಶಾಸಕ ಗಣಿಗ ರವಿ. ವಿಧಾನಸಭೆಯಲ್ಲಿ ಶಾಸಕ ಮುನಿರತ್ನ ಶಾಲು ಹಂಚಿದ್ರು ಹಾಗೂ ಕಾಂಗ್ರೆಸ್ ಶಾಸಕರಿಗೂ ಮುನಿರತ್ನ ಕೇಸರಿ ಶಾಲು ಹಾಕಲು ಮುಂದಾದ್ರು. ಇನ್ನು ಇದಕ್ಕೂ ಮುನ್ನ ಮಂಡ್ಯದ ಕೆರಗೋಡು ಧ್ವಜ ದಂಗಲ್ಗೆ ಪರೋಕ್ಷವಾಗಿ ಕಾರಣವಾದ ಶಾಸಕ ಗಣಿಗ ರವಿಗೂ ಕೇಸರಿ ಶಾಲು ನೀಡಿದ್ರು. ನಾವು ಕೂಡ ಹಿಂದೂಗಳೇ ಎನ್ನುತ್ತಾ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಕೇಸರಿ ಶಾಲು ಹಾಕಿಸಿಕೊಂಡು ಗಮನ ಸೆಳೆದ್ರು. ಬಳಿಕ ಮುನಿರತ್ನಗೆ ಕೇಸರಿ ಶಾಲು ವಾಪಸ್ ಹಾಕಿ ಒಳಗೆ ಹೋದ್ರು. ಗುರುಗಳೇ ನಂಗೊಂದು SMS ಮಾಡಿ ಗುರುಗಳೇ, ಹೆಸರು ನೆನಪಾಗಲ್ಲ ನನಗೆ. ಏನು ಭಾರತದಲ್ಲಿ ಇರೋರೆಲ್ಲ ಹಿಂದೂಗಳೇ ರೀ, ಅದರಲ್ಲೇನು ತಪ್ಪು? ಗೊಂದಲ ಸೃಷ್ಟಿಸಿದ ಎಸ್.ಟಿ. ಸೋಮಶೇಖರ್ ಕೇಸರಿ ನಡೆ. ಇನ್ನು ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ನಡೆ ಗೊಂದಲಮಯವಾಗಿತ್ತು. ಯಾಕಂದ್ರೆ ಬಿಜೆಪಿ ಶಾಸಕರೆಲ್ಲ ಕೇಸರಿ ಶಾಲು ಹಾಕೊಂಡು ಅಧಿವೇಶನಕ್ಕೆ ಆಗಮಿಸಿದ್ರೆ ಎಸ್.ಟಿ. ಸೋಮಶೇಖರ್ ಮಾತ್ರ ಕೇಸರಿ ಶಾಲು ಧರಿಸಲಿಲ್ಲ. ಇದು ಬಿಜೆಪಿಗೆ ಇರಿಸು ಮುರುಸು ತರಿಸಿತ್ತು. ಮುನಿರತ್ನ ಕೇಸರಿ ಶಾಲು ಹಂಚುವಾಗ್ಲೂ ಎಸ್.ಟಿ. ಸೋಮಶೇಖರ್ಗೆ ನೀಡಲಿಲ್ಲ. ಕೊನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕರೆದು ಕಿವಿಮಾತು ಹೇಳಿದ ಬಳಿಕ ಎಸ್.ಟಿ. ಸೋಮಶೇಖರ್ ಕೇಸರಿ ಶಾಲು ಧರಿಸಿಕೊಂಡು ಕಲಾಪದಲ್ಲಿ ಕುಳಿತುಕೊಂಡ್ರು. ವಿಧಾನಸಭೆಯಲ್ಲಿ ಮಾರ್ಧನಿಸಿದ ಜೈ ಶ್ರೀರಾಮ್ ಜೈ ಭೀಮ್ ಘೋಷಣೆ. ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಮುಗಿತಾ ಇದ್ದಂತೆ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರೆ ಇದಕ್ಕೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಸದಸ್ಯರು ಜೈ ಭೀಮ್ ಘೋಷಣೆ ಕೂಗಿದ್ರು. ಆದರೆ ಇವರಿಬ್ಬರ ನಡುವೆ ಜೆಡಿಎಸ್ ಸದಸ್ಯರು ಯಾವುದೇ ಘೋಷಣೆ ಕೂಗದೆ ತಟಸ್ಥರಾಗಿದ್ದು ಕಂಡುಬಂತು. ವಿಧಾನಮಂಡಲ ಅಧಿವೇಶನದ ಕಲಾಪದಲ್ಲಿ ಬಿಜೆಪಿ ಶಾಸಕರು ಕೇಸರಿ ಶಾಲು ಧರಿಸಿಕೊಂಡು ಹಾಜರಾಗಿದ್ದಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ಇವರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ. ಇವರಿಗೆ ಜನ ಪಾಠ ಕಲಿಸ್ತಾರೆ ಅಂತ ಟಾಂಗ್ ನೀಡಿದ್ರು. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ರಾಜಕಾರಣವನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಎಲ್ಲವೂ ಅದನ್ನು ಮಾಡ್ತಕ್ಕಂಥ ಬಿಜೆಪಿ ಅವರಿಗೆ ಬರೋ ದಿವಸಗಳಲ್ಲಿ ಪಾಠ ಕಲಿತಾರೆ. ಒಟ್ಟಾರೆ ವಿಧಾನಮಂಡಲ ಅಧಿವೇಶನದಲ್ಲೂ ಕೇಸರಿ ಶಾಲು ರಾರಾಜಿಸಿದ್ದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ಬಣ್ಣದೆರಚಾಟಕ್ಕೆ ಸಾಕ್ಷಿಯಾಯಿತು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.